ಸೇಡಂ ತಾಲೂಕಿನ ಕಾಚೂರ ಗ್ರಾಮದಲ್ಲಿ ಜೆಜಿಎಂ ಕಾಮಗಾರಿ ನಡೆದಿದ್ದು, ದಲಿತ ಸಮಾಜದ ಏರಿಯಾದಲ್ಲಿ ಪೈಪ್ಲೈನ್ ಹಾಕುವುದಕ್ಕೆ ಸಿಸಿ ರೋಡ್ ಒಡೆದು ತಗ್ಗು ತೋಡಿ ಮಣ್ಣು ಕಲ್ಲು ತೆಗೆದಿರುತ್ತಾರೆ. ಪೈಪ್ಲೈನ್ ಹಾಕಿದ ನಂತರ ಉಳಿದ ಮಣ್ಣು ಕಲ್ಲು ಹಾಗೆ ಬಿಟ್ಟಿರುವುದರಿಂದ ಆ ಮಣ್ಣು ಕಲ್ಲು ಚರಂಡಿ ಮೇಲೆ ಬಿದ್ದಿರುತ್ತದೆ. ಚರಂಡಿಗೆ ಬಂದಿರುವ ನೀರು ಮುಂದಕ್ಕೆ ಹೋಗದೆ ಅಲ್ಲೇ ನಿಂತು ಸೊಳ್ಳೆಗಳ ಕಾಟದಿಂದ ಜನರು ಡೆಂಗ್ಯೂ ಜ್ವರದಿಂದ ಭಯಭೀತರಾಗಿದ್ದಾರೆ. ಹಾಗೂ ಮುಖ್ಯ ರಸ್ತೆಯಿಂದ ದಲಿತ ಸಮಾಜದ ಏರಿಯಾದ ಒಳಗಡೆ ಹೋಗಲು ಒಂದೇ ರಸ್ತೆ ಇರುತ್ತದೆ. ಆ ರಸ್ತೆಯ ಮೂಲಕ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಎತ್ತು ಬಂಡಿಗಳು, ದನಕರುಗಳು, ಸಾರ್ವಜನಿಕರು, ಸಣ್ಣ ಪುಟ್ಟ ವಾಹನಗಳು ತಿರುಗಾಡುವುದಕ್ಕೆ ತೀವ್ರ ತೊಂದರೆಯಾಗುತ್ತಿದೆ. ಪೈಪ್ಲೈನ್ ಹಾಕಿ 1 ತಿಂಗಳು ಕಳೆದರೂ ಇನ್ನೂ ಕಾಂಕ್ರೀಟ್ ಹಾಕುತ್ತಿಲ್ಲ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಅಲ್ಲಿ ಬಿದ್ದಿರುವ ಮಣ್ಣು ಕಲ್ಲು ವಿಲೇವಾರಿ ಮಾಡಿಸಬೇಕು. ಹಾಗೆ ಆದಷ್ಟು ಬೇಗನೆ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಕರವೆಯ ಕಾರ್ಮಿಕ ಘಟಕದ ಅಧ್ಯಕ್ಷ ಹಾಗೂ ಸಾಮಾಜಿಕ ಕಾರ್ಯಕರ್ತ ದೇವು ಕುಮಾರ್ ನಾಟಿಕರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗ್ಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.